ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಸುದ್ದಿಗೋಷ್ಠಿ. ಹೆಬ್ಬಾಳ್ಕರ್ ಸವಾಲು ಸ್ವೀಕರಿಸುತ್ತಾರಾ ಬಿಜೆಪಿ ಎಂಎಲ್ಸಿ? ಸರ್ಕಾರದ ವಿರುದ್ಧ ಸಮರಕ್ಕೆ ಸಜ್ಜಾದ ಕೇಸರಿ ಸೇನೆ. ಮೈಸೂರಿಗೆ ವಿಚಾರಕ್ಕೆ ಬಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಇದೆ. ಅವರ ಸಾಧನೆಗಳನ್ನ ಗುರುತಿಸಿ ಯಾವುದೋ ಒಂದು ರಸ್ತೆಗೋ ಸರ್ಕಲ್ಗೆ ಹೆಸರಿಡಬೇಕಾದ್ರೆ ಈ ಪಕ್ಷ ಭೇದ ಅನ್ನುವಂತಹ ಸಣ್ಣತನವನ್ನ ಯಾರು ತೋರೋದು ಬೇಡ ಅಂತ ನನ್ನ. ಸಿದ್ದರಾಮಯ್ಯರನ್ನ ಬಾಯ್ ತುಂಬಾ ಹೊಗಳಿದ ಬಿಜೆಪಿಯ ಸಿಂಹ. ರಸ್ತೆ ರಾಜಕೀಯ ಬಿಡಿ ಎಂದು ಸ್ವಪಕ್ಷೀಯರಿಗೆ ಪಾಠ. ಮುಡಾ ಬಗ್ಗೆ ಏನ್ ಹೇಳ್ತಾರೆ ಮಾಜಿ ಸಂಸದ? ಇವತ್ತು ಮಾಜಿ ಪ್ರಧಾನಿ ಅಟಲ್ ಜಿ 100ನೇ ವರ್ಷದ ಜನ್ಮದಿನ. ದೇಶದಾದ್ಯಂತ ಅಜಾತ ಶತ್ರುವಿನ ಸ್ಮರಣೆ. ಜಗನ್ನಾಥ ಭವನದಲ್ಲಿ ವಿಶೇಷ ಕಾರ್ಯಕ್ರಮ. ಜಮ್ಮು ಕಾಶ್ಮೀರದಲ್ಲಿ ಪ್ರಪಾತಕ್ಕೆ ಬಿದ್ದ ಸೇನಾ ವಾಹನ ದುರಂತದಲ್ಲಿ ಕರ್ನಾಟಕದ 3 ಯೋಧರು ಹುತಾತ್ಮ. ರಾಜ್ಯದತ್ತ ಸೈನಿಕರ ಪಾರ್ಥಿವ ಶರೀರ ರವಾನೆ. ಸಂಬಾಲ್ನಲ್ಲಿ ಮುಂದುವರೆದ ದೇಗುಲದ ಉತ್ಖನನ. ಪೊಲೀಸ್ ಅಧಿಕಾರಿಗಳಿಂದ ಪರಿಶೀಲನೆ. ಭೂ ಒತ್ತುವರಿಯಿಂದ ಮುಚ್ಚಿ ಹೋಗಿದ್ದ 150 ವರ್ಷದ ದೇಗುಲ. ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಸುದ್ದಿಗೋಷ್ಠಿ. ಹೆಬ್ಬಾಳ್ಕರ್ ಸವಾಲು ಸ್ವೀಕರಿಸುತ್ತಾರಾ ಬಿಜೆಪಿ ಎಂಎಲ್ಸಿ? ಸರ್ಕಾರದ ವಿರುದ್ಧ ಸಮರಕ್ಕೆ ಸಜ್ಜಾದ ಕೇಸರಿ ಸೇನೆ. ಮೈಸೂರಿಗೆ ವಿಚಾರಕ್ಕೆ ಬಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಇದೆ. ಅವರ ಸಾಧನೆಗಳನ್ನ ಗುರುತಿಸಿ ಯಾವುದೋ ಒಂದು ರಸ್ತೆಗೋ ಸರ್ಕಲ್ಗೆ ಹೆಸರಿಡಬೇಕಾದ್ರೆ ಈ ಪಕ್ಷ ಭೇದ ಅನ್ನುವಂತಹ ಸಣ್ಣತನವನ್ನ ಯಾರು ತೋರೋದು ಬೇಡ ಅಂತ ನನ್ನ. ಸಿದ್ದರಾಮಯ್ಯರನ್ನ ಬಾಯ್ ತುಂಬಾ ಹೊಗಳಿದ ಬಿಜೆಪಿಯ ಸಿಂಹ. ರಸ್ತೆ ರಾಜಕೀಯ ಬಿಡಿ ಎಂದು ಸ್ವಪಕ್ಷೀಯರಿಗೆ ಪಾಠ. ಮುಡಾ ಬಗ್ಗೆ ಏನ್ ಹೇಳ್ತಾರೆ ಮಾಜಿ ಸಂಸದ? ಇವತ್ತು ಮಾಜಿ ಪ್ರಧಾನಿ ಅಟಲ್ ಜಿ 100ನೇ ವರ್ಷದ ಜನ್ಮದಿನ. ದೇಶದಾದ್ಯಂತ ಅಜಾತ ಶತ್ರುವಿನ ಸ್ಮರಣೆ. ಜಗನ್ನಾಥ ಭವನದಲ್ಲಿ ವಿಶೇಷ ಕಾರ್ಯಕ್ರಮ. ಜಮ್ಮು ಕಾಶ್ಮೀರದಲ್ಲಿ ಪ್ರಪಾತಕ್ಕೆ ಬಿದ್ದ ಸೇನಾ ವಾಹನ ದುರಂತದಲ್ಲಿ ಕರ್ನಾಟಕದ 3 ಯೋಧರು ಹುತಾತ್ಮ. ರಾಜ್ಯದತ್ತ ಸೈನಿಕರ ಪಾರ್ಥಿವ ಶರೀರ ರವಾನೆ. ಸಂಬಾಲ್ನಲ್ಲಿ ಮುಂದುವರೆದ ದೇಗುಲದ ಉತ್ಖನನ. ಪೊಲೀಸ್ ಅಧಿಕಾರಿಗಳಿಂದ ಪರಿಶೀಲನೆ. ಭೂ ಒತ್ತುವರಿಯಿಂದ ಮುಚ್ಚಿ ಹೋಗಿದ್ದ 150 ವರ್ಷದ ದೇಗುಲ.